ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಪಾಠ ಆಧಾರಿತ ಮೌಲ್ಯಾಂಕನ ಈ ವರ್ಷ 2025-26ನೇ ಸಾಲಿನಲ್ಲಿ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಜಾರಿಗೆ ಬರಲಾಗಿದೆ. ಶಿಕ್ಷಕರು ಹೇಗೆ ಲಾಗಿನ್ ಆಗುವುದು, ಲಾಗಿನ್ ಆದ ನಂತರ ಪಾಠ ಟಿಪ್ಪಣಿಯನ್ನು ಹೇಗೆ ಬರೆಯುವುದು, ಹಾಗೆಯೇ ವಿದ್ಯಾರ್ಥಿಗಳ ಅಂಕಗಳನ್ನು ಹೇಗೆ ನಾವು ಎಂಟ್ರಿ ಮಾಡುವುದು ಎನ್ನುವುದನ್ನು ನೋಡೋಣ. ಹಾಗೆಯೇ ಮೊಬೈಲ್ನಲ್ಲಿ ಲಾಗಿನ್ ಆಗುವಾಗ ನಿಮಗೆ ಲಾಗಿನ್ ಆಗಲಿಕ್ಕೆ ತೊಂದರೆ ಆದರೆ ಅದನ್ನು ಹೇಗೆ ಸರಿಪಡಿಸಿಕೊಂಡು ಲಾಗಿನ್ ಆಗುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಈಗಾಗಲೇ ಶಿಕ್ಷಕರ ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಲಿಂಕನ್ನು ಶೇರ್ ಮಾಡಲಾಗಿರ್ತದೆ. ಈ ರೀತಿಯ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಈ ರೀತಿಯ ಒಂದು ಪೇಜನ್ನು ನಾವು ನೋಡ್ಬೋದು. ಇಲ್ಲಿ ಟೀಚರ್ ಲಾಗಿನ್ ಇದೆ, ಟೀಚರ್ ಅಂತೇಳಿ ಆಪ್ಷನ್ ಇದೆ. ಅದನ್ನು ಆಲ್ರೆಡಿ ಡಿಫಾಲ್ಟಾಗಿ ಬಂದಿರ್ತದೆ. ಓಕೆ, ಅಥವಾ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಬ್ರೌಸರ್ ಮೂಲಕ ಕ್ರೋಮಲ್ಲಾದರೆ ಈ ರೀತಿ SATS ಕರ್ನಾಟಕ LBA ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ಈ ವೆಬ್ ಲಿಂಕ್ ಬರ್ತದೆ. ಈ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ರೀತಿಯ ಒಂದು ಲಾಗಿನ್ ಪೇಜ್ಗೆ ನಾವು ಭೇಟಿ ಕೊಡ್ತೇವೆ. SATS ಕರ್ನಾಟಕ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಈ ರೀತಿ ಒಂದು ಪೇಜನ್ನು ನಾವು ನೋಡ್ಬೋದು. ಇಲ್ಲಿ ಟೀಚರ್ ಅಂತೇಳಿ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರ್ತದೆ. ಯೂಸರ್ ನೇಮ್ ಬಂದುಬಿಟ್ಟು ನಿಮ್ಮ KGD ನಂಬರ್ನ ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, OTPನ ಕಳಿಸಲಾಗ್ತದೆ. ಆ OTPನ ಎಂಟ್ರಿ ಮಾಡಲಿಕ್ಕೆ ಹೋದಾಗ ಇಲ್ಲಿ ಸೆಲೆಕ್ಟ್ ಆಗದೇ ಇರ್ಬೋದು. ಓಕೆ, ಆನಂತರ ನಾವು OTP ಕೆಲವೊಮ್ಮೆ ಬರ್ತದೆ, ಕೆಲವೊಮ್ಮೆ ಬರದೇ ಇರ್ಬೋದು. ಅಥವಾ OTP ಪಡ್ಕೊಂಡು ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಹೋದಾಗ ಇಲ್ಲಿ ನಾವು ಟೈಪ್ ಮಾಡಲಿಕ್ಕೆ ಬರದೇ ಇರ್ಬೋದು. ಆಗ ನಾವು ಏನು ಮಾಡಬೇಕು ಅಂತೇಳಿ ನೋಡೋದಾದರೆ, ಇಲ್ಲಿ ಮೊಬೈಲ್ನಲ್ಲಿ ಲಾಗಿನ್ ಆಗುವಾಗ ಈ ರೀತಿ ಕೆಲವೊಮ್ಮೆ ಆಗ್ಬೋದು. ಆಗ ನಾವೇನು ಮಾಡ್ಬೋದು ಅಂದರೆ, ಬ್ರೌಸರ್ನಲ್ಲಿ ಮೇಲ್ಭಾಗದಲ್ಲಿ 3 ಡಾಟ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತೇಳಿ ಒಂದು ಆಪ್ಷನ್ ಇರ್ತದೆ. ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಬರ್ತದೆ. ಅಂದರೆ ಡೆಸ್ಕ್ಟಾಪಲ್ಲಿ ಹೇಗೆ ಬರ್ತದೋ ಅದೇ ರೀತಿ ಇಲ್ಲಿ ಪೇಜು ಬರ್ತದೆ. ಈಗ ನಿಮ್ಮ KGD ನಂಬರ್ನ ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ OTPಯನ್ನು ಕಳಿಸಲಾಗ್ತದೆ. ನೋಡಿ, ಈಗ ಟೈಪ್ ಮಾಡಲಿಕ್ಕೆ ಕೀಬೋರ್ಡ್ ಓಪನ್ ಆಗ್ತದೆ. ಓಕೆ, ಟೈಪ್ ಕೂಡ ಮಾಡ್ಬೋದು OTPಯನ್ನು. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಾವೀಗ ಲಾಗಿನ್ ಆಗಿದ್ದೇವೆ. ನಾವಿಲ್ಲಿ ನೋಡ್ಬೋದು ನಮ್ಮ ಡೀಟೇಲ್ಸ್ ಬಂದಿರ್ತದೆ. ಓಕೆ, ಪ್ರೊಫೈಲ್ ಇರ್ತದೆ. ನಾವಿಲ್ಲಿ ಮೊಬೈಲ್ನಲ್ಲಿ ನೋಡಿದಾಗ ಈ ರೀತಿ ಖಾಲಿ ಕಾಣಿಸ್ಬೋದು. ಮೊದಲಿಗೆ ಇಲ್ಲಿರ್ತಕ್ಕಂಥ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಆನಂತರ ಟೀಚರ್ಸ್ ಪ್ರೊಫೈಲ್ ಇದೆ, ಲೆಸನ್ ಪ್ಲ್ಯಾನ್ ಇದೆ, ಅಸೆಸ್ಮೆಂಟ್ ಅಂತೇಳಿ ಇದೆ. ಟೀಚರ್ಸ್ ಪ್ರೊಫೈಲ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಪ್ರೊಫೈಲನ್ನು ನಾವಿಲ್ಲಿ ನೋಡ್ಕೋಬೋದು. ನಮ್ಮ ಎಲ್ಲ ಮಾಹಿತಿ ಕೂಡ ಇದರಲ್ಲಿರ್ತದೆ. ಹಾಗೆಯೇ ಲೆಸನ್ ಪ್ಲ್ಯಾನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವು ಲೆಸನ್ ಪ್ಲ್ಯಾನನ್ನು ಇದರಲ್ಲಿ ಎಂಟ್ರಿ ಮಾಡ್ಬೋದು. ಓಕೆ, ಸೆಲೆಕ್ಟ್ ಮಾಡಿಕೊಂಡು ನಾವು ಲೆಸನ್ ಪ್ಲ್ಯಾನನ್ನು ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ಈ ರೀತಿ ನಾವು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಬೇಕಾಗ್ತದೆ. ಮೊಬೈಲ್ನಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಓಕೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ರೀತಿ ನಾವು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ ನಾವು ಲೆಸನ್ ಪ್ಲ್ಯಾನನ್ನು ರೆಡಿ ಮಾಡಲಿಕ್ಕೆ ಬರ್ತದೆ. ಓಕೆ, ಲೆಸನ್ ಪ್ಲ್ಯಾನನ್ನು ಬರೀಲಿಕ್ಕೆ ಯಾವುದಾದ್ರೂ ಒಂದು ಡೇಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜನ್ನು ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಮೀಡಿಯಮ್ ಇದೆ, ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾವು SATSನಲ್ಲಿ ಹೇಗೆ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ತೀವೋ ಅದೇ ರೀತಿ 6-7ನೇ ತರಗತಿಗಳಿಗೆ KM, KN, ENG, HIN ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಸಬ್ಜೆಕ್ಟಿಗೆ ಲೆಸನ್ ಪ್ಲ್ಯಾನನ್ನು ಬರೀತಾ ಇದ್ದೀರೋ ಆ ಒಂದು ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಲೆಕ್ಟ್ ಚಾಪ್ಟರ್, ಯಾವ ಒಂದು ಚಾಪ್ಟರ್ ನೀವು ಟೀಚ್ ಮಾಡ್ತಿದ್ದೀರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ನೇಮನ್ನು ಇಲ್ಲಿ ಟೈಪ್ ಮಾಡಿ. ಹಾಗೆಯೇ ಲರ್ನಿಂಗ್ ಔಟ್ಕಮ್ಸನ್ನು ನೀವು ಟೈಪ್ ಮಾಡಿ. ಎಲ್ಲವೂ ಕೂಡ ಮ್ಯಾಂಡೇಟ್ರಿ ಇದೆ. ಓಕೆ, ಕಡ್ಡಾಯವಾಗಿ ನೀವು ಟೈಪ್ ಮಾಡಬೇಕು. ಓಕೆ, ಟೀಚಿಂಗ್ ಏಡ್ಸ್, ನೀವು ಯಾವ ಟೀಚಿಂಗ್ ಏಡ್ಸನ್ನು ಯೂಸ್ ಮಾಡ್ತೀರೋ ಅದನ್ನು ಇಲ್ಲಿ ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರೋಸೆಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತೇಳಿ ಇದೆ.
ನಾವು ಇಂಟ್ರೊಡಕ್ಷನ್ ಟೈಮಲ್ಲಿ ಯಾವ್ಯಾವ ಒಂದು ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಪ್ಷನ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ ಅಂತೇಳಿ, ಹಾಗೆಯೇ ಕನ್ಕ್ಲೂಷನ್ ಟೈಮಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸನ್ನು ನಾವು ಕಂಡಕ್ಟ್ ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೆಲೆಕ್ಟ್ ಮಾಡಿದ್ರೆ ಆಯಿತು. ಓಕೆ, ನೀವು ರೈಮ್ಸ್ ಏನನ್ನ ಹಾಕಿದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೋರಿ ಟೆಲ್ಲಿಂಗ್ ಇದೆ. ಓಕೆ, ನೀವೇನೆಲ್ಲ ಯೂಸ್ ಮಾಡ್ತೀರೋ ಅವೆಲ್ಲ ಆ್ಯಕ್ಟಿವಿಟೀಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವೆಲ್ಲ ಆ್ಯಕ್ಟಿವಿಟೀಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಡೆವಲಪ್ಮೆಂಟ್ ಟೈಮಲ್ಲಿ ಆ್ಯಕ್ಟಿವಿಟಿ ಕಾರ್ಡನ್ನು ನೀವು ಯೂಸ್ ಮಾಡ್ತೀರಾ ಅಥವಾ ಗ್ರೂಪ್ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡ್ತೀರಾ, ನೀವು ಏನೆಲ್ಲ ಮಾಡ್ತೀರಾ, ರೋಲ್ ಪ್ಲೇ ಮಾಡ್ತೀರಾ. ಓಕೆ, ಸಂಬಂಧಪಟ್ಟಂತೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಕ್ಲೂಷನ್ ಫೇಸಲ್ಲಿ ಅಲ್ಲಿ ನೀವು ಯಾವ್ಯಾವ ಆ್ಯಕ್ಟಿವಿಟೀಸನ್ನು ಸೆಲೆಕ್ಟ್ ಮಾಡ್ತೀರೋ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ, ಅದು ಸೇವ್ ಆಗ್ತದೆ. ಈಗ LBA ಮಾರ್ಕ್ಸನ್ನು ಹೇಗೆ ಎಂಟ್ರಿ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿರ್ತಕ್ಕಂಥ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು ಅಸೆಸ್ಮೆಂಟ್ ಅಂತೇಳಿದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಪುನಃ ನಾವು ನೋಡ್ಬೋದು LBA ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಪೇಜನ್ನು ನಾವಿಲ್ಲಿ ನೋಡ್ಬೋದು. ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ತರಗತಿಯ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಇದ್ದೀರೋ ಆ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಚಾಪ್ಟರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಚಾಪ್ಟರ್ ನೇಮನ್ನು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಯೂನಿಟ್ ಟೆಸ್ಟ್ ಡೇಟನ್ನು ಇಲ್ಲಿ ಕ್ಯಾಲೆಂಡ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗ ನೀವು ಟೆಸ್ಟನ್ನು ಕಂಡಕ್ಟ್ ಮಾಡಿದ್ರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ ಈ ರೀತಿ ಒಂದು ಪೇಜನ್ನು ನೋಡ್ಬೋದು. ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಓಪನ್ ಆಗ್ತದೆ. ಓಕೆ, ನೋಡ್ಬೋದು ಇಲ್ಲಿ 10 ಎಂಟ್ರೀಸ್ ಅಂತೇಳಿದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇನ್ನೂ ಜಾಸ್ತಿ ಇದ್ದರೆ 50 ಅಂತೇಳಿ ಕ್ಲಿಕ್ ಮಾಡಿದರೆ ಆಗ ಆ ವಿದ್ಯಾರ್ಥಿಗಳ ಸಂಖ್ಯೆ, ಅಷ್ಟು ವಿದ್ಯಾರ್ಥಿಗಳ ನೇಮ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ಮಾರ್ಕ್ಸನ್ನು ಎಂಟ್ರಿ ಮಾಡಿದ ತಕ್ಷಣವೇ ಅಲ್ಲಿ ಗ್ರೇಡ್ ಡಿಸ್ಪ್ಲೇ ಆಗ್ತದೆ. ಓಕೆ, ಎಲ್ಲವನ್ನು ಎಂಟ್ರಿ ಮಾಡಿ ನೆಕ್ಸ್ಟು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ. ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ. ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ನಮ್ಮ ಒಂದು ಮಾರ್ಕ್ಸ್ ಎಂಟ್ರಿ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಸ್ನೇಹಿತರೆ, ನೀವು ಈ ರೀತಿ ನಿಮ್ಮ ತರಗತಿಯ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿ. ಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರ ಇಲ್ಲಿ PDF ಇದೆ, ಎಕ್ಸೆಲ್ ಇದೆ. ಓಕೆ, ನಾವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಎಕ್ಸ್ಪೋರ್ಟ್ ಟು PDF ಅಂತೇಳಿ ಕ್ಲಿಕ್ ಮಾಡಿದರೆ ಆ ಒಂದು ಮಾಹಿತಿ ಇಲ್ಲಿ PDF ಆಗಿ ಕನ್ವರ್ಟ್ ಆಗ್ತದೆ. ಇದನ್ನು ನಾವು ಸೇವ್ ಮಾಡ್ಕೋಬೋದು. ಸ್ನೇಹಿತರೆ, ನಾವು ಇದರ ರಿಪೋರ್ಟನ್ನು ಕೂಡ ನೋಡ್ಬೋದು. ಪುನಃ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಓಕೆ, ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು. ಓಕೆ, ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾವು ಪಕ್ಕದಲ್ಲಿ ಸ್ಕ್ರಾಲ್ ಮಾಡಿ ಯಾವ್ಯಾವ ವಿದ್ಯಾರ್ಥಿಗಳ ಗ್ರೇಡ್ ಏನೇನು ಬಂದಿದೆ, ಎಷ್ಟು ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ದೀವಿ ಅಂತೇಳಿ ಇಲ್ಲಿ ನಾವು ನೋಡ್ಕೋಬೋದು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.